ಅವನು ವಿಠಲ್ ಗೌಡ್ರು ರೇಪ್ ಮಾಡಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾನೆ. ಯಾಕೆ ಬಿಟ್ಟಿದ್ದಾರೆ ಸ್ವಾಮಿ ಇವನನ್ನು? ಇನ್ನು ಯಾಕೆ ಬಿಟ್ಟಿದ್ದಾರೆ? ಸುಮೋಟೋ ಕೇಸ್ ಮಾಡ್ಬೋದಲ್ವಾ? ಇದು ಷಡ್ಯಂತ್ರ ಅಲ್ವಾ? ಇದು ಈ ಷಡ್ಯಂತ್ರ ಮಾಡಿದಂತ ಪಾಪಿ ಯಾರು? ಸ್ನೇಹಮಯಿ ಕೃಷ್ಣ ಕೂಡ ಈ ಸೌಜನ್ಯ ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿರುವಂತದ್ದು ವಿಠಲ್ ಗೌಡ್ರೆ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರು. ಇದರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ. ಅವನ ಫೋಟೋ ನೋಡುವಾಗಲೇ ನಮ್ಗೆ ಒಂದು ಅನಿಸ್ತದೆ, ಅವನು ಒಂದು ರೀತಿಯಲ್ಲಿ ಆ ಸೈನೆಡ್ ಕಿಲ್ಲರ್ ಮೋಹನ್ ಅಂತ ಇದ್ದ ನೋಡಿ, ಅವನ್ ತರ ಕಾಣ್ತಾನೆ. ಅವನ್ ಸ್ವಲ್ಪ ಸೈಕೋ ಅಂತ ಕಾಣ್ತದೆ. ಮೊನ್ನೊಂದ್ಸಲ ಬಂದ SP ಹತ್ರ ಕಂಪ್ಲೇಂಟ್ ಕೊಟ್ಟ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಮೇಲೆ ಒಂದು ಕಂಪ್ಲೇಂಟ್, ಏನೇನೋ ಇದೆ ಅಂತ ಏನೇನೋ ಬೊಗಳೆ ಬಿಡ್ತಾ ಒಂದು ಕಂಪ್ಲೇಂಟ್ ಕೊಟ್ಟು ಹೋದ. ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೆ ಕೂಡ ಮೂಡದ ಕೇಸಲ್ಲಿ ಮೈಸೂರಲ್ಲಿ ಬಹಳ ದೊಡ್ಡ ರಾದ್ಧಾಂತ ಮಾಡಿದ. ಅಲ್ಲಿ ಏನು ಕಿಸಿಲಿಕ್ಕೆ ಆಗಲಿಲ್ಲ. ಇದನ್ನು ನೋಡುವಾಗ ಆ ವ್ಯಕ್ತಿಯ ಹಿಂದೆ ಇರುವಂತ ಶಕ್ತಿಗಳು ಬಿಜೆಪಿಗರು ಮತ್ತು ಕಾಂಗ್ರೆಸ್ಸಿಗರಿಗೆ ಗೊತ್ತಿದೆ ಅದನ್ನು ಯಾರು ಮಾಡ್ತಾರೆ ಅಂತೇಳಿ. ಇವತ್ತು ಸೌಜನ್ಯಳ ಮಾವ ವಿಠಲ್ ಗೌಡ್ರ ಮೇಲೆ ಒಂದು ಆರೋಪ ಮಾಡಿದ್ದಾನೆ. ನಾನು ಹೇಳುವಂಥದ್ದು, ಒಂದು ಚೂರು ಆ ವಿಡಿಯೋವನ್ನು ನಮ್ಮ ಪೊಲೀಸ್ ಇಲಾಖೆಯವರು ನೋಡಿದ್ರೆ ತಕ್ಷಣವಾಗಿ ಅವನನ್ನು ಬಂಧಿಸಿ ಅವನ ಮೇಲೆ FIR ಮಾಡಬೇಕು, ನಾನ್ ಬೇಲೇಬಲ್ ಕೇಸ್ ಹಾಕಬೇಕು ಅವನ ಮೇಲೆ. ಆ ಪಾಪಿಷ್ಟ 13 ವರ್ಷದ ಮೇಲೆ ಬಂದು 13 ವರ್ಷ ಆಗ್ತಾ ಬಂತು. ನಿನ್ನೆಲ್ಲ ಮುಂದೆ ಬಂದು ಹೇಳ್ತಾನೆ, ಏನೋ ಕತ್ತನ್ನು ಕೊಯ್ದಿದ್ದಾರಂತೆ, ವಿಠಲ್ ಗೌಡ್ರೆ ಮಾವನೇ ರೇಪ್ ಮಾಡಿದ್ದಂತೆ. ಇವನಿಗೆ ತಾಯಿ ಇಲ್ವೋ? ಇವನಿಗೆ ಮಗಳಿಲ್ವಾ? ಇವನಿಗೆ ಎಂತ ನತದೃಷ್ಟ ಪಾಪಿಷ್ಟ ಇವನೊಬ್ಬ ಎಂತ RTA ಕಾರ್ಯಕರ್ತಂತೆ, ಇವನೊಬ್ಬ ಹೋರಾಟಗಾರ ಅಂತೆ. ಅವನು ಹೋರಾಟಗಾರನವನು. ಒಬ್ಬ ಹೋರಾಟಗಾರ ಇನ್ನೊಂದು ಹೋರಾಟದ ಮೇಲೆ ಆಮಿಷಕ್ಕೆ ಒಳಗಾಗಿ, ಉಂಡಿ ಕಾಸಿಗೆ ಒಳಗಾಗಿ, ಒಂದು ಜನರ ಮನಸ್ಸನ್ನು ಡೈವರ್ಟ್ ಮಾಡುವಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ, ಸೌಜನ್ಯಳ ಒಂದು ರೇಪ್ ಅಂಡ್ ಮರ್ಡರ್ ವಿಷಯದಲ್ಲಿ ಎಷ್ಟು ರೀತಿಯ ತನಿಖೆಗಳಾಗಿದ್ದಾವೆ 13 ವರ್ಷದಿಂದ. ಅವನು ವಿಠಲ್ ಗೌಡ್ರು ರೇಪ್ ಮಾಡಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾನೆ. ಯಾಕೆ ಬಿಟ್ಟಿದ್ದಾರೆ ಸ್ವಾಮಿ ಇವನನ್ನು? ಇನ್ನು ಯಾಕೆ ಬಿಟ್ಟಿದ್ದಾರೆ? ಸುಮೋಟೋ ಕೇಸ್ ಮಾಡ್ಬೋದಲ್ವಾ? ಇದು ಷಡ್ಯಂತ್ರ ಅಲ್ವಾ? ಇದು ಈ ಷಡ್ಯಂತ್ರ ಮಾಡಿದಂತ ಪಾಪಿ ಯಾರು? ಮಾಡಿದವನ ಮನೆ ಹೆಣ್ಮಕ್ಳು ಉಂಟಲ್ಲ, ರಕ್ತ ಕಾರಿ ಅವರ ಗರ್ಭದಲ್ಲಿ ವಿಷ ಆಗಿ ಕ್ಯಾನ್ಸರ್ ಆಗಿ ಸಾಯೋದು ಈ ಪ್ರಪಕಂಡ ಮಾಡಿದವ, ಈ ಷಡ್ಯಂತ್ರ ಮಾಡಿದವ. ಇದನ್ನು ಯಾರು ಆ ವ್ಯಕ್ತಿ, ರಾಜಕೀಯ ವ್ಯಕ್ತಿ, ಆ ಅತ್ಯಾಚಾರಿ, ಆ ಕಾಮುಕ ಕಾಮಂದ ಯಾರು ಮಾಡಿದ್ದನ ಈ ಪ್ರಪಕಂಡವನ್ನು? ಎಲ್ರೂ ಕೂಡ ಸರ್ವನಾಶ ಆಗಿ ಹೋಗ್ಬೇಕು. ಒಬ್ಬ ಎಲ್ಲೋ ಕೂತ್ಕೊಂಡು ಹೇಳ್ತಾನೆ, ಒಬ್ಬ ಏನಂತೆ, ನಾನೇ ಜೈಲಿಗೆ ಒಳಗೆ ಹಾಕಿಸಿದ್ದು ಅಂತೇಳಿ. ನಾನೇ ಒಳಗೆ ಹಾಕಿಸುದು ಅಂತ ಹೇಳಿದ್ರೆ ಒಬ್ಬನನ್ನು ಜೈಲಿಗೆ ಯಾವ ರೀತಿಯಲ್ಲಿ ಸ್ವಾಮಿ? ಕಾನೂನು ಇಲ್ವಾ? ಹಾಗಾದ್ರೆ ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಒಪ್ಕೊಳ್ಳುವುದಾ ನಾವೆಲ್ಲ ಪ್ರಜೆಗಳು? ನಮ್ಗೆ ನೋವಾಗ್ತಾ ಇದೆ, ನಾವು ಈ ಮಣ್ಣಲ್ಲಿ ಬದುಕ್ತಾ ಇದ್ದೇವಲ್ಲ ಅನ್ನುವಂಥ ನೋವು, ಕೊರಗು ಇಡೀ ಸೌಜನ್ಯ ಪರ ಹೋರಾಟಗಾರರಿಗೆ, ಅಲ್ಲಿ ಸತ್ತಂತ ಮಡಿದಂತ ಎಷ್ಟೋ ಸಾವಿರಾರು ಅತೃಪ್ತ ಹೆಣ್ಣು ಮಕ್ಕಳ ಆತ್ಮಕ್ಕೂ ಕೂಡ ಶಾಂತಿ ಸಿಗದಿದ್ರೆ ಇಡೀ ಕಾರ್ಯಾಂಗದ ವ್ಯವಸ್ಥೆಯನ್ನು ಆಳುವಂತ ಎಲ್ಲರ ಮನೆಗೆ ಶಾಪ. ನಾನು 13 ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇನೆ, ಯಾವತ್ತೂ ಸುಳ್ಳಾಗ್ಲಿಲ್ಲ, ಇದು ಕೂಡ ಸುಳ್ಳಾಗುವುದಿಲ್ಲ. ಮುಂದೆ ನೋಡ್ತಾ ಇರಿ.